ಡಿಜೆ ಬೇಕು ಅಂತೇಳಿ 21 ದಿನಕ್ಕೆ ಕಳಿಸಬೇಕಾದಂತ ಗಣೇಶನನ್ನ ಈಗ 47 ದಿನಗಳ ಕಾಲ ಇಟ್ಕೊಂಡು ಇವತ್ತು ಆ ಶೋಭಾಯಾತ್ರೆ ಆರಂಭಗೊಂಡಿರುವಂತದ್ದು ಹಾವೇರಿ ಜಿಲ್ಲೆಯ ಬಂಕಾಪುರದ ಹಿಂದೂ ಮಹಾಗಣದಲ್ಲಿ ಸದ್ಯ ಸ್ಥಳದಲ್ಲಿ ನಾವಿದ್ದೀವಿ. ಈ ಒಂದು ಗಣೇಶನನ್ನ 21 ದಿನಕ್ಕೆ ಏನಂದ್ರೆ ವಿಸರ್ಜನೆ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿನ ಸ್ಥಳೀಯರು ಈ ಒಂದು ಗಣೇಶನ ಅಭಿಮಾನಿಗಳು ನಮಗೆ ಡಿಜೆ ಬೇಕು ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಡೋವರೆಗೂ ಕೂಡ ನಾವು ಈ ಒಂದು ಶೋಭಾಯಾತ್ರೆಯನ್ನ ಮಾಡಲ್ಲ ಅಂತೇಳಿ ಪಟ್ಟು ಹಿಡಿದಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ಕಮಿಟಿ ಮತ್ತು ಪೊಲೀಸ್ ಇಲಾಖೆಯ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳಾಗಿ ಡಿಜೆ ಪರ್ಮಿಷನ್ ಕೂಡ ಸಿಕ್ಕಿರುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಸದ್ಯ ಇದೇ ಒಂದು ಮಹಾಗಣಪತಿ ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಹೆಸರಾಂತ ಮಹಾಗಣಪತಿ, ಲಕ್ಷಾಂತರ ಜನ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಸದ್ಯ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇವತ್ತು ಏನಂದ್ರೆ ಈ ಶೋಭಾಯಾತ್ರೆ ಆರಂಭವಾಗುತ್ತೆ. ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಈ ಒಂದು ಕಮಿಟಿಯವರು ಏನಂತಂದ್ರೆ ನಮ್ಮ ಯುವಕರಿಗೆ ಡಿಜೆ ಬೇಕು, ಡಿಜೆ ಪರ್ಮಿಷನ್ ಸಿಗುವವರೆಗೂ ಕೂಡ ನಾವು ಗಣಪತಿಯನ್ನ ಇಲ್ಲಿಂದ ಎತ್ತೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿದ್ರು. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ಮನವೊಲಿಸಿ ಇಂದು ಡಿಜೆಯನ್ನ ಆರಂಭ ಮಾಡಿ ಸಂಭ್ರಮದಿಂದ ಏನಂದ್ರೆ ಈ ಒಂದು ಶೋಭಾಯಾತ್ರೆಗೆ ಆರಂಭವಾಗಲು ಇನ್ನೇನು ಕೆಲವೇ ಕ್ಷಣಗಳಿವೆ. ಸದ್ಯ ದೃಶ್ಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇಲ್ಲಿ ಗುರುಗಳು ಕೂಡ ಬಂದಿರುವಂತದ್ದು, ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗುರುಗಳು, ಈಗ 21ನೇ ದಿನಕ್ಕೆ ಹೋಗ್ಬೇಕಿತ್ತು ಗಣಪತಿ, ಬಟ್ ಡಿಜೆ ಬೇಕು ಅಂತ ಹೇಳಿ 47 ದಿನಗಳ ಕಾಲ ಇನ್ನೂ ಇಲ್ಲೇ ಇದೆ, ಏನ್ ಹೇಳ್ತೀರಿ? ಎಲ್ಲ ಯುವಕರು ಹಾಗೂ ಬಂಕಾಪುರ ನಗರದ ನಮ್ಮ ಹಿಂದೂ ಮಹಾಗಣಪತಿ ಎಲ್ಲ ಪ್ರೋತ್ಸಾಹ ಅಂತಂದ್ರೆ ಡಿಜೆ ಇದ್ರೆ ಇದಾಗ್ತದೆ ಅಂತ ಹೇಳಿ ಎಲ್ಲರ ಒಂದು ಅಭಿಪ್ರಾಯ ಇತ್ತು. ಅದ್ರ ತಕ್ಕ ನಮ್ಮ ಸರ್ಕಾರ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅನುಮತಿ ಕೊಟ್ಟಿದ್ದು ನೋಡಿ ಬಹಳ ಸಂತೋಷ ಆಗಿದೆ. ಲೇಟ್ ಆದ್ರೂ ಕೂಡ ಎಲ್ಲರೂ ಶಾಂತ ರೀತಿಯಿಂದ ಆ ಗಣಪತಿಯ ವಿಸರ್ಜನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಬಯಸ್ತೇವೆ. ಗಣೇಶನ ಪ್ರತಿಷ್ಠಾಪನೆ ಮಾಡೋದು ಅಂತಂದ್ರೆ ಸಾಕಷ್ಟು ನಿಯಮಗಳಿರ್ತವೆ, ಪೂಜೆ ಪುನಸ್ಕಾರ ಇದನ್ನ ಇದೇ ಟೈಪ್ ಮಾಡ್ಬೇಕಂತೇಳಿ ಕೆಲವೊಂದಿಷ್ಟು ನಿಯಮಗಳಿರ್ತವೆ. ಆದ್ರೆ ಈ ಗಣಪತಿ 21ನೇ ದಿನಕ್ಕೆ ಹೋಗ್ಬೇಕಿತ್ತು, ಆದ್ರೆ 47 ದಿನಕ್ಕೆ ಹೋಗ್ತಾ ಇದೆ. ಏನಾದ್ರೂ ಒಂದ್ ರೀತಿ ವ್ಯತ್ಯಾಸ ಆಗುತ್ತಾ ಅಂತ? ಅದೇನಿಲ್ಲ, ವ್ಯತ್ಯಾಸ ಏನಿಲ್ಲ. ಅಂತೂ ಎಲ್ಲ ನಮ್ಮ ಎಲ್ಲರ ಬೇಡಿಕೆ ಪ್ರಕಾರವಾಗಿ ಲೇಟ್ ಆಗಿದ್ರೆ ಲೇಟ್ ಆದ್ರೂ ಕೂಡ ಎಲ್ಲ ಆಗದೆ ಎಲ್ಲಾರು ಶಾಂತ ರೀತಿಯಿಂದ ಆ ವಿಸರ್ಜನೆ ಮಾಡ್ತಾರಂತ ಈ ಸಂದರ್ಭ. ಯಾವ ರೀತಿ ಮನವೊಲಿಸಿದ್ರಿ ಪೊಲೀಸರು? ಇಲ್ಲಿ ಸಮಸ್ತ ಇಲ್ಲಿ ಹಿಂದೂ ಮಹಾಗಣಪತಿಯ ಕಮಿಟಿಯರು ಎಲ್ಲರೂ ಸೇರಿ ಈ ಪೊಲೀಸ್ ಅಧಿಕಾರಿಗಳಾಗಲಿ ಆಮೇಲೆ ಹಿಂದೂ ಸಂಘಟನೆಗಳ ಅಧಿಕಾರಿಗಳಾಗಲಿ ಎಲ್ಲರನ್ನು ಸೇರಿಸಿ ಈ ಒಂದು ದಿನಾಂಕ ನಿಗದಿ ಮಾಡಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿ ಅವರು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟು ಇವತ್ತಿನ ಡೇಟ್ ಫಿಕ್ಸ್ ಮಾಡಿ ಶೋಭಾಯಾತ್ರೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಇಲ್ಲಿ ಸಮಸ್ತ ಹಿಂದೂ ಬಾಂಧವರು ಏನಿದ್ರಲ್ರಿ ಆ ಡಿಜೆ ಬೇಕೇ ಬೇಕನ್ನೋದು ಒಂದು ಕಾರಣ ಇಟ್ಕೊಂಡಿದ್ರು. ಅದಕ್ಕೆ ಕಾರಣ ಏನು ಪ್ರತಿ ವರ್ಷನೂ ಯಥಾ ಪ್ರಕಾರ ಹೋಗ್ತಿತ್ತು ಬರ್ತಿತ್ರಿ, ಯಾವ್ದೇನು ತೊಂದರೆ ಇಲ್ಲ. ಒಂದು ಘಟನೆ ಆಗಿಲ್ಲ, ಇಷ್ಟು ವರ್ಷ ಆದ್ರೂ ಒಂದು ಘಟನೆ ಆಗಿಲ್ಲ. ಮುಸ್ಲಿಂ ಬಾಂಧವರಾಗ್ಲಿ ಹಿಂದೂ ಬಾಂಧವರ್ಲಿ ಅಣ್ಣ ತಮ್ಮ ಇದ್ದಂಗೆ ಅದಾವ ಇಲ್ಲಿ ಬಂಕಾಪುರದೊಳಗೆ. ಅದಕ್ಕೆ ಆ ಘಟನೆ ಆಗಕ್ಕೆ ಸಾಧ್ಯನೂ ಇರೋದಲ್ಲ. ಅನಾವಶ್ಯಕವಾಗಿ ಇದನ್ನ ಡಿಜೆ ರದ್ದು ಮಾಡಿದ್ರು. ಅದಕ್ಕೆ ಡಿಜೆ ಬೇಕಂತ ಒಂದು ಹಠ ಹಿಡಿದು ನಾವು ಇಲ್ಲಿ ಮಠ ಈ ಗಣಪನ ಶೋಭಾಯಾತ್ರೆಯನ್ನ ಇಲ್ಲಿ ಮಠ ನಾವು ನಿಲ್ಲಿಸಿದ್ವಿ. ಇವತ್ತು ಶೋಭಾಯಾತ್ರೆ ಮಾಡ್ಲಿಕ್ಕೆ ಸಂಭ್ರಮದಿಂದ ರೆಡಿ ಆಗಿದೆ, ಎಲ್ಲರದು ಸಮ್ಮತಿ ಐತಿ. ಸಮಸ್ತ ಹಿಂದೂ ಭಕ್ತರು ಕೂಡ ಇಲ್ಲೇ ಸಮ್ಮತಿಯಿಂದ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಖುಷಿಯಾಗಿದೆ ನಮಗಾದ್ರೂ. ಗುರುಗಳು ಒಂದು ಆಶೀರ್ವಾದ ಆಗಲಿ, ಅನುಗ್ರಹ ತಗೊಂಡು ಆ ಗಣಪತಿ ಎಲ್ಲರಿಗೂ ಒಂದು ಆಶೀರ್ವಾದ ಅನುಗ್ರಹ ನೀಡಲಿ ಅಂತೇಳಿ ನಾವು ಇವತ್ತಿನ ದಿವಸ ಬೇಡಿಕೆ. ಇದು ಏನಂತಂದ್ರೆ ವಿಶೇಷ ಅಂತಂದ್ರೆ 42 ವರ್ಷದ ಈ ಒಂದು ಗಣೇಶ ಹಬ್ಬ ಸಂಭ್ರಮ 47ನೇ ದಿನಕ್ಕೆ ಈ ವರ್ಷ ಹೋಗ್ತಾ ಇದೆ. ಅದೇ ರೀತಿಯಾದಂತೆ ಇಲ್ಲಿ ಕಮಿಟಿಯವರು ಕೂಡ ಹೇಳಿದ್ರು, ಗುರುಗಳು ಕೂಡ ಹೇಳಿದ್ರು, ಇವತ್ತು ಶೋಭಾಯಾತ್ರೆ ನಡೆಯುತ್ತಲೇ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ, ಸಂಭ್ರಮದಿಂದ ಸಂಯುಕ್ತವಾಗಿ ನಾವೇನಂದ್ರೆ ಈ ಒಂದು ಶೋಭಾಯಾತ್ರೆಯನ್ನ ನಡೆಸಿಕೊಡ್ತೀವಿ ಅಂತ ಹೇಳಿರುವಂತದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.